ಹಾಯ್ ಫ್ರೆಂಡ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಫ್ರೆಂಡ್ಸ್, ತುಂಬ ದಿನ ಆಗಿತ್ತು ನಾನು ವಿಡಿಯೋ ಹಾಕಿ. ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅದು ಹಾಕಿ ಇವತ್ತು ವಿಡಿಯೋ ಹಾಕಿ ಮಾಡ್ತಾ ಇದ್ದೀನಿ. ಹಾಗೆಯೇ ಗಿಣ್ಣು ಮಾಡ್ತಾಯಿದ್ದೀನಿ. ಗಿಣ್ಣು ಹಾಲು ಇಲ್ದಿರಂಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆಯೇ ಯಾರೆಲ್ಲ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಲು. ಗಿಣ್ಣಾಲು ಇಲ್ದಿರಂಗೆ ಮಾಡಿರೋದು ನಾನು ಈಗ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡು, ಇವಾಗ ಒಂದು ಹಾಲಿನ ಪ್ಯಾಕೆಟ್, ಫ್ಯಾಮ್ಲಿ ಹಾಲಿನ ಪ್ಯಾಕೆಟ್ ತೊಗೊಂಡಿದ್ದೀನಿ. ಫ್ಯಾಮ್ಲಿ ಹಾಲು ಪ್ಯಾಕೆಟ್ ಚೆನ್ನಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಅದರಿಂದ ಇದೇ ಹಾಲು ತೊಗೊಂಡಿದ್ದೀನಿ. ಹಾಗೆಯೇ ಆನ್ಲೈನಿಂದ ನಾನು ಗಿಣ್ಣು ಪೌಡರ್ ತೊಗೊಂಬಂದಿದ್ದೀನಿ. ನೋಡಿ, ಇದಿದ್ರೆ ಸಾಕು, ಗಿಣ್ಣು ಮಾಡೋದಕ್ಕೆ ಇನ್ನೇನು ಬೇಕಾಗಿರಲ್ಲ. ಹಾಗೆಯೇ ಚೆನ್ನಾಗಿರುತ್ತೆ ಈ ಪೌಡ್ರು ಹಾಕಿ ಮಾಡಿದ್ರೆ ಸಾಕು. ಹಾಗೆಯೇ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಒಂದು ಕಪ್ಪು ಎಲ್ಲ ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆಯೇ ಪೆಪ್ಪರ್ ಪೌಡ್ರ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇಲಾಚಿ ಪೌಡ್ರ್ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಟ್ಲಿಗೆ ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಆ ಪಾತ್ರೆಗೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಲು ಹಾಕ್ಕೊಂಡು ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಗಿಣ್ಣು ಪೌಡರು ನಾನು ಅರ್ಧ ಲೀಟ್ರ್ ಹಾಲಿಗೆ ಒಂದು ಪಾಕೆಟ್ ಫುಲ್ಲು ಹಾಕಿದ್ದೀನಿ ಫ್ರೆಂಡ್ಸ್. ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು, ಗಂಟು ಇಲ್ದಿರಂಗೆ ನೀಟಾಗಿ. ಇವಾಗ ಸೋದಿಸಿ ಇಟ್ಕೊಳ್ಳೋಣ. ಆಗಿದೆ, ನಾನು ಸೋದಿಸಿ ಇಟ್ಕೊಂಡು ಪೆಪ್ಪರ್ ಪೌಡ್ರೆಲ್ಲ ಹಾಕಿ ಇಟ್ಟಿದ್ದೀನಿ. ನೋಡಿ, ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಟರ್ನ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಚೆನ್ನಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಟಿದ್ದೀನಿ ಸ್ಟವ್ ಮೇಲೆ. ಈ ಥರ ಇವಾಗ ಬಿಸಿ ಆಗಿದೆ. ಬಿಸಿ ಆದಮೇಲೆ ಅದರಲ್ಲಿ ನೋಡ್ಕೊಳ್ಳಿ, ಬಿಸಿ ಇರಬೇಕು. ಒಂದು ಗ್ರಿಂಗು ಏನಾದರೂ ಹಾಕ್ಬಿಟ್ಟು ಅದ್ರ ಮೇಲೇ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಇದನ್ನ ಇಡಬೇಕು. ಹಾಗೆ ಒಂದು ಪ್ಲೇಟ್ ಹಾಕಬೇಕು. ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಲೋ ಟು ಹೈ ಫ್ಲೇಮಲ್ಲಿ ನೋಡ್ಕೊಂಡು ಇಡಬೇಕು. ಇವಾಗ ಆಗಿದೆ, ನೋಡೋಣ ಬನ್ನಿ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಆಗಿದೆ ನೋಡಿ, ಒಂದು ಚಾಕುನೋ ಸ್ಪೂನೋ ಏನಾದರೂ ತೊಗೊಂಡು ಈ ಥರ ಚುಚ್ಚಿ ನೋಡಬೇಕು. ಚುಚ್ಚಿ ನೋಡಿದ್ರೆ ಆವಾಗ ಗೊತ್ತಾಗುತ್ತೆ ಆಗಿದೆಯಾ ಇಲ್ವಾ ಅಂತ ಹೇಳಿ. ಇವಾಗ ಅಂಟ್ಕೊಂಡಿಲ್ಲ ಅಂದರೆ ನೋಡಿ, ಈ ಥರ ಚೆನ್ನಾಗಿ ಈಗ ತಣ್ಣಗಾಗಿದೆ. ಒಂದು ಚಾಕುನೋ ಒಂದು ಸ್ಪೂನೋ ಏನಾದರೂ ತೊಗೊಂಡು ಈ ಥರ ರೌಂಡಾಗಿ ನೀಟಾಗಿ ತಗೋಬೇಕು. ಇಲ್ಲ ಪೀಸ್ ಆದರೂ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಪ್ಲೇಟ್ಗೆ ಹಾಕಿ ಈ ಥರ ತಟ್ಬಿಟ್ಟು ಈ ಥರ ನೀಟಾಗಿ ಬರುತ್ತೆ. ಈಗ ಗಿಣ್ಣು ರೆಡಿ ಆಯಿತು ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು.